ಇದು ಎಷ್ಟು ವರ್ಷ ಐತ್ರಿ ಇದಕ್ಕೆ ಯಾರು ರೋಡ್ ಮಾಡ್ಸೋರೇ ಇಲ್ಲ. ಮಳೆ ಬಂದಾಗ ಎಷ್ಟು ಪ್ರಾಬ್ಲಮ್ ಆತಾವ, ಮನಿ ಒಳಗೆ ನೀರು ಹೋಗ್ತಾವ. ನಾವು ಅಂಗಡಿಗಳು ಕಿರಾಯಿ ಕೊಡಬೇಕು, 5,000 ಸಾವಿರ ಕಿರಾಯಿ ಕೊಟ್ಟು ಅರ್ಧ ದಿನನೇ ಬಂದ್ ಮಾಡ್ಕೊಂಡು ಹೋಗ್ಬೇಕು ಮನಿಗೆ. ಕಸ್ಟಮರಿಗೆ ಎಷ್ಟು ಪ್ರಾಬ್ಲಮ್, ಗಾಡಿ ತೊಗೊಂಡು ಬಿದ್ರು, ಮನೆ ಒಬ್ರು ಅಜ್ಜಿ ಬಿದ್ರು. ಓಟ್ ಹಾಕೋ ಟೈಮಿಗೆ ಮನಿಗೆಲ್ಲ ಬರ್ತಾರ. ಆದ್ರೆ ಮಳೆ ಬಂದಾಗ ರೋಡಿನ ಬಳಿ ಯಾರು ಸನಿ ಬರಲ್ಲ. ದುಡ್ಡು ತಿನ್ಬೇಕು ಯಾವಾಗ. ಇದು ಮಳಿದ ಚರಂಡಿ ವ್ಯವಸ್ಥೆ ಇಲ್ಲ, ನಾಲಿಗಳದು ಪ್ರಾಬ್ಲಮ್. ಎಲ್ಲ ನಾಲಿಗಳು ತುಂಬಿ ದುಕಾನ್ ಎದುರು ಬಂದ್ಮ್ಯಾಗ ಕಸ್ಟಮರ್ ಹೆಂಗ್ ಬರ್ತಾರ್ರಿ? ವಯಸ್ಸಾದವ್ರು ಬಿದ್ರು, ಮನೆ ಗಾಡಿ ತೊಗೊಂಡ್ ಬಿದ್ರು, ಏನ್ ದವಾಖಾನಿಗೆ ಹಾಕ್ಬೇಕು? ರೋಡ್ ನೋಡ್ಬೇಕು ನಾವು. ಒಬ್ರು ಬರ್ಲಾಕಿಲ್ಲ, ಹೇಳಿದ್ರೆ 1-2 ದಿವಸ ಅದು ಇದು ತಂದು ಭರ್ತಿ ಮಾಡ್ತಾರ, ಹೋಗ್ಬಿಡ್ತಾರ. ಎಲೆಕ್ಷನ್ ಬಂದಾಗ ಓಟ್ ಎಷ್ಟು ಇಂಪಾರ್ಟೆಂಟ್, ರೋಡ್ ಬಿ ಅಷ್ಟೇ ಇಂಪಾರ್ಟೆಂಟ್. ಅವ್ರಿಗೆ ಗೆದ್ದ ಮೇಲೆ ಮನಿಗೆ ಹೋಗೋದಲ್ಲ, ಜನಕ್ಕೆ ಕೇರ್ ಬಿ ಮಾಡ್ಬೇಕಷ್ಟೇ. ಯಾರು ಮಾಡ್ತಾ ಇಲ್ಲ. ಮನಿ ಒಳಗ ನೀರ ಎಲ್ಲ ಅಕ್ಕಿ ಜೋಳ ಬ್ಯಾಳಿ ಎಲ್ಲಾನೇ ಹಾಳ. ತಗೊಳದೆ ಒಂದೊಂದ್ ರೂಮ್ ತೊಗೊಂಡು ದುಡ್ಡು ತಿನ್ನೋದ್ರದ್ದು ಇರ್ತದ. ಅದ್ರಾಗೆ ಮಳಿ ನೀರ್ ಬಂದ್ಮೇಲೆ ಏನ್ ಮಾಡೋದು? ಸಣ್ಣ ಸಣ್ಣ ಮಕ್ಕಳಿಗೆ ತೊಗೊಂಡು ಹೊಲಸು ನೀರ ಯಾರು ಬಂದು ಯಾರು ಏನು ಕೇಳಲೇರಿ. ಬರೀ ಅವ್ರಿಗೆ ಹೇಳಿವಿ ಇವ್ರಿಗೆ ಹೇಳಿವಿ ಅಷ್ಟೇ ಕೇರ್ ಮಾಡ್ತಾರ ಅವರು. ಏರಿಯಾದ ಕಾರ್ಪೊರೇಟರ್ ಬರ್ತಾರ, ಒಂದಿಷ್ಟು ಹಾಕಿಸ್ತಾರ, ಹೋಗ್ಬಿಡ್ತಾರ. ಅವ್ರು ಕೇರ್ ಮಾಡ್ಬೇಕು. ಓಟ್ ಎಷ್ಟು ಇಂಪಾರ್ಟೆಂಟ್, ಹಂಗೆ MG ರೋಡ್ ಬಿ ಅಷ್ಟು ಇಂಪಾರ್ಟೆಂಟ್. ಗಾಡಿ ತೊಗೊಂಡು ಎಷ್ಟು ಜನ ಬೀಳ್ತಾರ ದಿನ ಗೊತ್ತದ ರೀ. ಮಳೆ ಬತ್ತಂದ್ರೆ ಈ MG ರೋಡೇ ಅಲ್ಲ, ಅದು ಅಷ್ಟು ಪ್ರಾಬ್ಲಮ್ ಅದ. ನಾಲಿ ನೀರ್ ಚೀಲ ಗಂಟ್ಲೆ ಕಸ ಹೊತ್ಕೊಂಡ್ ಬರ್ತಾವ. ಇಲ್ಲೇ ಓಡಾಡ್ತೀವ್ರಿ, MG ರೋಡಿಗೆ ಓಡಾಡ್ಬೇಕು. ಮನಿ ಬಿ ಇಲ್ಲೇ ಅದ, ಅಂಗಡಿ ಬಿ ಇಲ್ಲೇ ಅದ. ಎಲ್ಲ ನಮ್ಮ ಮಕ್ಕಳು ಆಯ್ತು, ಮಂದಿ ಮಕ್ಕಳು ಆಯ್ತು, ಜಾಬಿಗೆ ಹೋಗೋರು, ವಯಸ್ಸಾದವರು ಈಗ ಅಂಗಡಿಗೆ ಅಂತ ಬರ್ತಾರ. ಎದಕ್ಕರ ಬರ್ತಿರ್ತಾರೆ ಇಲ್ಲ, ಅವರು ಕಾಲಿ ಜಾರ್ ಬೀಳ. ಅಲ್ಲಿ ತೆಗ್ ಯಾವ್ದದನು, ರೋಡ್ ಯಾವ್ದು ಗೊತ್ತಾಗಂಗಿಲ್ಲ.